ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭುದೇವ್. ಡಿಕೆ ಶಿವಕುಮಾರ್ ಪರವಾಗಿ ಒಂದು ದೊಡ್ಡ ಆಂದೋಲನವೇ ಶುರುವಾಗಿದೆ. ಆದರೆ ಈಗ ನಾವು ಹೇಳ್ತಾ ಇರೋದು ರಾಜಕೀಯ ಆಂದೋಲನದ ಕಥೆಯಲ್ಲ, ಭಕ್ತಿ ಭಾವ ಅಭಿಮಾನಿಗಳ ಆಂದೋಲನದ ಕಥೆ. ಇತ್ತ ಡಿಕೆ ಶಿವಕುಮಾರ್ ಮನೆಯಲ್ಲಿ ನಡೀತಾ ಇರೋ ಭಕ್ತಿ ಶಕ್ತಿಯ ಆಂದೋಲನದ ಕಥೆ. ಅದೇ ಈ ಹೊತ್ತಿನ ವಿಶೇಷ. ಡಿಕೆ ಶಿವಕುಮಾರ್ ಹರಕೆ ಹಾರೈಕೆ. ಆಕ್ಚುಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ಏನ್ ಅಗ್ರಿಮೆಂಟ್ ಆಗಿತ್ತು ಅನ್ನೋದನ್ನ ಇಬ್ಬರೂ ಹೇಳ್ತಿಲ್ಲ. ಗೊತ್ತಿರೋರು ಡಿಕೆ ಅವರೇ ಹೇಳಿರೋ ಪ್ರಕಾರ 5-6 ಜನ ಇದ್ದಾರೆ, ಅವರೂ ಹೇಳ್ತಿಲ್ಲ. ಇದೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ಮನೆ ಮಿನಿ ಟೆಂಪಲ್ ಆಗಿ ಹೋಗಿದೆ. ಪ್ರತಿದಿನವೂ ಒಂದಲ್ಲ ಒಂದು ದೈವ ಹರಕೆ, ಪೂಜೆ ಪುನಸ್ಕಾರ, ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಇದೆಲ್ಲದರ ಜೊತೆ ಡಿಕೆ ಶಿವಕುಮಾರ್ ನಂಬಿರೋದು ಕಾಂಗ್ರೆಸ್ ಅನ್ನೋ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಹೈಕಮಾಂಡ್ ದೇವರುಗಳನ್ನ. ಡಿಕೆನು ಹೇಳ್ತಿಲ್ಲ, ಸಿದ್ದುನು ಹೇಳ್ತಿಲ್ಲ, ಸುದ್ದಿ ಮಾತ್ರ ನಿಲ್ತಿಲ್ಲ. ಡಿಕೆ ಶಿವಕುಮಾರ್ ಎಲ್ಲಿಯೂ ಅಪ್ಪಿ ತಪ್ಪಿಯೂ ನಾನೇ ಸಿಎಂ, ನನಗೆ ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಡ್ಕೊಡ್ಬೇಕು ಅಂತ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಕೂಡ ಎಲ್ಲಿಯೂ ಡಿಕೆ ಶಿವಕುಮಾರ್ ಮತ್ತು ತನ್ನ ಮಧ್ಯೆ ಒಂದು ಒಡಂಬಡಿಕೆ ಆಗಿತ್ತು. 2.5 ವರ್ಷ ತಾನು ಸಿಎಂ, ನಂತರ ಅವರಿಗೆ ಸಿಎಂ ಪಟ್ಟ ಬಿಟ್ಕೊಡ್ಬೇಕು ಅಂತ ಒಪ್ಪಂದ ಆಗಿತ್ತು ಅಂತನೂ ಹೇಳ್ತಿಲ್ಲ. ಆದ್ರೂ ಸುದ್ದಿ ಮಾತ್ರ ಜೋರಾಗಿಯೇ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರೆಲ್ಲರ ಪ್ರಕಾರ ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಡಿಕೆ ಬೆಂಬಲಿಗರ ಪ್ರಕಾರ ಸಿದ್ದರಾಮಯ್ಯ ಸಿಎಂ ಪಟ್ಟವನ್ನ ಡಿಕೆಗೆ ಬಿಟ್ಕೊಡ್ತಾರೆ. ಇಬ್ರು ಹೇಳ್ತಿರೋದು ಹೈಕಮಾಂಡ್ ಫೈನಲ್ ಅಂತಾನೆ. ಹೈಕಮಾಂಡ್ ಅನ್ನು ಮೀರಿದ ದೈವ ಬಲ ಡಿಕೆಗೆ ಇದೆಯಾ? ಡಿಕೆ ಶಿವಕುಮಾರ್ ಪಾಲಿಗೆ ಹೈಕಮಾಂಡ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಳ್ತಾ ಇರೋರೇ ದೇವರು. ಆದ್ರೆ ಈಗ ನಾವು ಹೇಳ್ತಿರೋದು ಹೈಕಮಾಂಡ್ ಕಥೆಯಂತೂ ಅಲ್ಲ, ದೇವರ ಕತೆ, ದೈವ ಶಕ್ತಿಯ ಕತೆ. ಡಿಕೆ ಮನೆಗೆ ಬಂತು ಅಜ್ಜಯ್ಯನ ಗದ್ದುಗೆ. ಡಿಕೆ ಶಿವಕುಮಾರ್ ಅವರು ಆರಾಧಿಸುವ ದೇವರು ನೊಣವಿನಕೆರೆ ಅಜ್ಜಯ್ಯ. ಅದೇ ರೀತಿಯಲ್ಲಿ ಇರುವ ಹಂದನಕೆರೆ ಅಜ್ಜಯ್ಯನ ಗದ್ದುಗೆಯನ್ನ ಮನೆಗೆ ಕರೆಸಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದೇಶ್ವರ ಸ್ವಾಮಿ ಗದ್ದುಗೆಗೂ ವಿಶೇಷ ಪೂಜೆ. ಅಷ್ಟೇ ಅಲ್ಲ, ಕೆಲವೇ ದಿನಗಳ ಹಿಂದೆ ಹಾಸನದ ಸಿದ್ದೇಶ್ವರ ಸ್ವಾಮಿ ಗದ್ದುಗೆಯು ಡಿಕೆ ಶಿವಕುಮಾರ್ ಮನೆಗೆ ಬಂದಿತ್ತು. ಪುರಾಣ ಪ್ರಸಿದ್ಧ ಜೇನುಕಲ್ಲ ಸಿದ್ದೇಶ್ವರ ಸ್ವಾಮಿ ಗದ್ದುಗೆಯನ್ನ ಮನೆಗೆ ಕರೆಸಿ ಪೂಜೆ ನೆರವೇರಿಸಿದ್ರು ಡಿಕೆ ಶಿವಕುಮಾರ್ ದಂಪತಿ. ಸುಮಾರು 2 ತಿಂಗಳ ಹಿಂದೆ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ಅಲ್ಲಿ ಯಾವುದೋ ಹರಕೆ ಹೊತ್ತುಕೊಂಡಿದ್ರಂತೆ. ಅದರಂತೆ 2 ತಿಂಗಳ ನಂತರ ಮನೆಗೆ ಕರೆಸ್ಕೊಂಡು ಪೂಜೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದೇಶ್ವರ ಸ್ವಾಮಿ ಗದ್ದುಗೆ ಎದುರು ಸಂಕಲ್ಪ ಪೂಜೆ ಮಾಡಿದ್ದಾರೆ. ಏನ್ ಸಂಕಲ್ಪ ಮಾಡಿದ್ದಾರೋ ಏನೋ ಪೂಜೆಯಂತೂ ಆಗಿದೆ. ಬಲಗಾಲಿಟ್ಟು ಬಂದಳು ಕಾಮಧೇನು. 2 ದಿನಗಳ ಹಿಂದೆ ಡಿಕೆ ಶಿವಕುಮಾರ್ ಮನೆಯಲ್ಲೇ ಇದ್ರು. ಮನೆ ಬಿಟ್ಟು ಹೊರಗೆ ಬಂದಿರ್ಲೇ ಇಲ್ಲ. ಮನೆಯಲ್ಲಿ ಕುಳಿತೇ ಎಲ್ಲವನ್ನ ಕಣ್ಣಿಟ್ಟು ನೋಡ್ತಾ ಇದ್ದ ಡಿಕೆ ಶಿವಕುಮಾರ್ ಅವರಿಗೆ
ಶುಭ ಸುದ್ದಿ ಕೊಟ್ಟಿದ್ದಳು ಕಾಮಧೇನು. ಹಿಂದೂಗಳು ದೇವರು ಎಂದೇ ಪೂಜಿಸುವ ಹಸುವೊಂದು ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಗೆ ಬಲಗಾಲಿಟ್ಟು ಒಳಗೆ ಬಂದಿತ್ತು. ಡಿಕೆ ಶಿವಕುಮಾರ್ ಹಸುಗೆ ಪೂಜೆಯನ್ನೂ ಮಾಡಲಿಲ್ಲ, ಅದು ಬೇರೆ ಕಥೆ. ಹಸುವೊಂದು ಬಲಗಾಲಿಟ್ಟು ಮನೆ ಅಂಗಳಕ್ಕೆ ಬಂದ್ರೆ ಮನೆಯವರು ಮೇವನ್ನೋ, ಅನ್ನವನ್ನೋ, ಒಂದು ಹಿಡಿ ಮೇವನ್ನೋ, ಒಂದು ಬಾಳೆಹಣ್ಣನ್ನೋ ಕೊಟ್ಟು ಪೂಜೆ ಮಾಡ್ತಾರೆ. ಅಂಥದ್ಯಾವುದನ್ನು ಡಿಕೆ ಅಥವಾ ಅವರ ಮನೆಯವರು ಮಾಡಲಿಲ್ಲ. ಆದ್ರೆ ಹಸುವೊಂದು ಡಿಕೆ ಶಿವಕುಮಾರ್ ಮನೆಯ ಅಂಗಳಕ್ಕೆ ಬಲಗಾಲಿಟ್ಟು ಒಳಗೆ ಬಂದಿದ್ದಂತೂ ನಿಜ. ಅದು ಮೊದಲ ಶುಭ ಸೂಚನೆ. ಡಿಕೆ ನೆತ್ತಿ ಮೇಲೆ ಕೈ ಇಟ್ಟರು ನಾಗಾ ಸಾಧುಗಳು. ಕಾಶಿಯಿಂದ ಬಂದ ನಾಗಾ ಸಾಧುಗಳ ಆಶೀರ್ವಾದ. ಇನ್ನು ಡಿಕೆ ಶಿವಕುಮಾರ್ ಅವರ ಮನೆಗೆ ಕಾಲಿಟ್ಟ ನಾಗಾ ಸಾಧುಗಳು ಒಂದು ಆಶೀರ್ವಾದ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮನೆಯಿಂದ ಹೊರಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಎಂಟ್ರಿ ಕೊಟ್ಟ ನಾಗಾ ಸಾಧುಗಳು ಡಿಕೆ ಶಿವಕುಮಾರ್ ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಅಂದಹಾಗೆ ಇವರು ಕಾಶಿಯಿಂದ ಬಂದ ನಾಗಾ ಸಾಧುಗಳಂತೆ. सभी का आशीर्वाद। कहाँ से आप? काशी से। काशी से क्या बोल दिया उसको? आशीर्वाद है तुमको, और क्या है, सभी के लिए आशीर्वाद हमारा। तो क्या आशीर्वाद है? सब अच्छे रहे, परिवार अच्छा रहे, सीएम बने, बड़े आदमी बने, बाबा को अर्पित है। ಇಷ್ಟು ಹೇಳುವ ನಾಗಾ ಸಾಧುಗಳ ಪ್ರಕಾರ ಡಿಕೆ ಶಿವಕುಮಾರ್ ಈ ಅವಧಿಯಲ್ಲೇ ಸಿಎಂ ಆಗಲಿದ್ದಾರೆ. ನಾಗಾ ಸಾಧುಗಳ ಆಶೀರ್ವಚನವೂ ಹಾಗೆಯೇ ಇದೆ. ನಾಗಾ ಸಾಧುಗಳ ಆಶೀರ್ವಾದ ಸುಳ್ಳಾಗುವುದಿಲ್ಲ ಅನ್ನೋದೇ ನಂಬಿಕೆ. ವರ್ಷಗಳ ಹಿಂದೆ ನಾಗಾ ಸಾಧು ಆಶೀರ್ವಾದ. 7 ವರ್ಷಗಳ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಳ್ಳಾರಿ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ಇದ್ರು. ಆಗ ವಿಎಸ್ ಉಗ್ರಪ್ಪ ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ರು ಡಿಕೆ. ಆಗ ಸಂಡೂರು ತಾಲೂಕಿನ ದೇವರಕೊಳ್ಳ ಗ್ರಾಮದಲ್ಲಿ ಬೆಟ್ಟದ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ. ಅಲ್ಲಿರುವ ನಾಗಾ ಸಾಧು ದಿಗಂಬರ ರಾಜಭಾರತಿ ಅವರನ್ನ ಭೇಟಿ ಮಾಡಿದ್ರು. ದಿಗಂಬರ ರಾಜಭಾರತಿ ವರ್ಷದಲ್ಲಿ 6 ತಿಂಗಳು ಮಾತನಾಡಿದ್ರೆ 6 ತಿಂಗಳು ಕಠೋರ ಮೌನ ವ್ರತ ಆಚರಣೆ ಮಾಡ್ತಾರೆ. ಹುಲಿಗೆಮ್ಮ ತಾಯಿಯ ಭವಿಷ್ಯವಾಣಿ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಹುಲಿಗೆಮ್ಮ ತಾಯಿಯು ಭವಿಷ್ಯ ನುಡಿದಿದ್ದಾಳೆ. ಹುಲಿಗೆಮ್ಮ ತಾಯಿಯ ಭವಿಷ್ಯವಾಣಿಯ ಪ್ರಕಾರ ಡಿಕೆ ಈಗಲ್ಲ, ಇನ್ನು 2-2.5 ತಿಂಗಳ ನಂತರ ಸಿಎಂ ಆಗ್ತಾರಂತೆ. ಡಿಕೆ ಶಿವಕುಮಾರ್ ಅವರು ನಂಬಿರೋ ದೇವರುಗಳ ಜೊತೆಗೆ ಅಭಿಮಾನಿಗಳು ನಂಬಿರೋ ದೇವರು ಇದ್ದಾರೆ, ಅಭಿಮಾನಿಗಳಿದ್ದಾರೆ. ಅವರ ನಂಬಿಕೆ, ಅವರ ಶ್ರದ್ಧೆ, ಅವರಿಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದೊಂದೇ ಆಸೆ. ಆ ಆಸೆ ಹೊತ್ತಿರೋ ಅಭಿಮಾನಿಗಳು ಮಾಡ್ತಾ ಇರೋ ಹರಕೆ. ಡಿಕೆ ಶಿವಕುಮಾರ್ ಪಾಲಿಗೆ ಸೋನಿಯಾ ಗಾಂಧಿಯೇ ಒಂದರ್ಥದಲ್ಲಿ ದೇವರು, ಅವರ ಅಭಿಮಾನಿಗಳ ಪಾಲಿಗೆ ಡಿಕೆ ಶಿವಕುಮಾರ್ ಅವರೇ ದೇವರು. ಆ ಅಭಿಮಾನಿಗಳು ತಮ್ಮ ಪ್ರೀತಿಯ ಡಿಕೆ ಶಿವಕುಮಾರ್ ಅವರಿಗಾಗಿ ನಡೆಸ್ತಾ ಇರೋ ಪೂಜೆ ಪುನಸ್ಕಾರಗಳು ಒಂದೆರಡಲ್ಲ.
ಡಿಕೆ ಶಿವಕುಮಾರ್ ಪಾಲಿಗೆ ಹೈಕಮಾಂಡ್ ದೇವಸ್ಥಾನದಿಂದ ಬಂತು ಪ್ರಾಮಿಸಿಂಗ್ ಮೆಸೇಜ್. ಡಿಕೆ ಶಿವಕುಮಾರ್ ದೇವಸ್ಥಾನ ಅಂತ ನಂಬೋದು ಕಾಂಗ್ರೆಸ್ ಕಚೇರಿಯನ್ನ, ಹೈಕಮಾಂಡ್ ಅನ್ನ. ಆ ದೇವಸ್ಥಾನದಿಂದಲೇ ಡಿಕೆ ಶಿವಕುಮಾರ್ಗೆ ವೇಟ್, ತಾಳ್ಮೆ ಇರಲಿ ಅನ್ನೋ ಸಂದೇಶ ಬಂದಿದೆ. ಪ್ಲೀಸ್ ವೇಟ್, ವಿ ಕಾಲ್ ಯು. ರಾಹುಲ್ ಮೆಸೇಜ್. ಇದು ರಾಹುಲ್ ಗಾಂಧಿ ಅವರಿಂದ ಡಿಕೆ ಶಿವಕುಮಾರ್ ಮೊಬೈಲಿಗೆ ಬಂದಿರುವ ಟೆಕ್ಸ್ಟ್ ಮೆಸೇಜ್. ಇದರ ಅರ್ಥ ಇಷ್ಟೇ: ತಾಳ್ಮೆಯಿಂದಿರು, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ. ಡಿಕೆ ದೇವಸ್ಥಾನಕ್ಕೆ ಹೋಗಿ ಬಂದ ಬೆಂಬಲಿಗ ಶಾಸಕರು. ಈಗಾಗಲೇ ಡಿಕೆ ಶಿವಕುಮಾರ್ ಆಪ್ತರಾದ ಚೆಲುವರಾಯಸ್ವಾಮಿ, ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್, ಶಿವಗಂಗಾ ಬಸವರಾಜ್, ಮಾಗಡಿ ಬಾಲಕೃಷ್ಣ, ನಯನ ಮೋಟಮ್ಮ, ಶರತ್ ಬಚ್ಚೇಗೌಡ, ಗುಬ್ಬಿ ಶ್ರೀನಿವಾಸ್ ಮಾನೆ, ಆನೇಕಲ್ ಶ್ರೀನಿವಾಸ್ ಹೀಗೆ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿರುವ ಡಿಕೆ ಶಿವಕುಮಾರ್ ದೇವಸ್ಥಾನ ಎಂದೇ ನಂಬುವ ಹೈಕಮಾಂಡ್ ಬಾಗಿಲು ತಟ್ಟಿ ಬಂದಿದ್ದಾರೆ. ಇತ್ತ ರಾಜ್ಯಾದ್ಯಂತ ಡಿಕೆ ಬೆಂಬಲಿಗರ ಪೂಜೆ ಪುನಸ್ಕಾರ ಹರಕೆಗಳು ಶುರುವಾಗಿವೆ. ಆದರೆ ಶಿವಕುಮಾರ್ ಹಳೆಯ ದಿನಗಳನ್ನ, ಅಂದರೆ ತಾವು ಜೈಲಿಗೆ ಹೋಗಿದ್ದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ. ನನಗೆ ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ. ನಾನು ಜೈಲಿಗೆ ಹೋದಾಗ ನನ್ನ ತಾಯಿಂದಿರು, ಇಡೀ ರಾಜ್ಯದಲ್ಲಿ ತಾಯಿಂದಿರು, ಯುವಕರು, ಹಿರಿಯರು, ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾ ಜೈಲಿನಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ದುಡಿದಂತ ಶ್ರಮ ಪಟ್ಟಿದೆಯಲ್ಲ, ಅದನ್ನ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಖ್ಯ ಅಲ್ಲ. ಇವತ್ತು ಬಿಡಿ, ಇವತ್ತೆಲ್ಲ ನಾನು ಡೆಪ್ಯೂಟಿ CM ಆಗಿದ್ದೀನಿ, ಪಕ್ಷದ ಅಧ್ಯಕ್ಷ ಇದ್ದೀನಿ, ಬೇರೆ ವಿಚಾರ. ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರ್ಲಿಲ್ಲ. ನನಗೆ ಇವತ್ತು ನನ್ ನೆನಪಿದೆ. ಕೆಲವರೆಲ್ಲ ಜೈಲ್ ಹತ್ರ ಬಂದು ನನ್ನ ಕಾಯ್ಕೊಂಡು ನಿಂತ್ಕೊಳ್ಳೋರು, ನಾನು ಹೊರಗಡೆ ಬರ್ಬೇಕಾದ್ರೆ ED ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು, ED ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೂತಿರೋರು, ಚಪ್ಪಲಿನೇ ಅವ್ರದಿಲ್ಲ. ಅಂಥವ್ರೆಲ್ಲ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಬಂದು ನನ್ನ ಮಕ್ಕ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ರಲ್ಲ, ಅದು ದೊಡ್ಡದು. ಹೌದು, ಡಿಕೆ ಶಿವಕುಮಾರ್ ಜೈಲಿಗೆ ಹೋಗಿದ್ದಾಗ ಈಗ ನಡೆದಿದ್ದ ಹೋರಾಟಕ್ಕಿಂತ ಈಗ ನಡೆಯುತ್ತಿರುವ ಪೂಜೆಗಳಿಗಿಂತ ದೊಡ್ಡ ಪೂಜೆ ಪುನಸ್ಕಾರಗಳೇ ನಡೆದಿದ್ವು. ಈಗ ಡಿಕೆ ಶಿವಕುಮಾರ್ DCM, ಹೈಕಮಾಂಡ್ ಅಸ್ತು ಎಂದ್ರೆ CM ಆಗುವುದು ದೊಡ್ಡದೇನಲ್ಲ, ಅದೊಂದು ಈಡೇರಿ ಬಿಡಲಿ ಎಂದು ರಾಜ್ಯಾದ್ಯಂತ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇದೆ. ಡಿಕೆ CM ಆಗಲಿ, ಅಯ್ಯಪ್ಪನ ಭಕ್ತರ ಹರಕೆ. ರಾಜ್ಯದ ಹಲವು ಕಡೆಗಳಿಂದ ಶಬರಿಮಲೆಗೆ ಹೊರಟಿರುವ ಅಯ್ಯಪ್ಪನ ಭಕ್ತರು ಡಿಕೆ ಶಿವಕುಮಾರ್ CM ಆಗಲಿ ಎಂದು ಹರಕೆ ಹೊತ್ತಿದ್ದಾರೆ. ಶಬರಿಮಲೆಗೆ ತೆರಳುವ ಮುನ್ನ ಹಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ್ದಾರೆ. ಇದು ಮೈಸೂರಿನ ಪುರಾಣ ಪ್ರಸಿದ್ಧ 101 ಗಣಪತಿ ದೇವಸ್ಥಾನ. ಈ ಪೂಜೆ ನೆರವೇರಿಸಿದ್ದು ಒಕ್ಕಲಿಗರ ಸಂಘ. ನುಡಿದಂತೆ ನಡೆದ ಸರ್ಕಾರ, ನಾವು ನುಡಿದಂತೆ ನಡೀತೀವಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರು, ಅವರು ಮೂಲ ಕಾಂಗ್ರೆಸ್ಸಿಗರೆಲ್ಲ ವಲಸೆ ಬಂದಂಥವ್ರು JDS ಅನ್ನಲ್ಲಿದ್ದು, ದೇವೇಗೌಡರ ಪಕ್ಷದಲ್ಲಿದ್ದು ಎಲ್ಲ ಅಧಿಕಾರಿಗಳನ್ನ ಅನುಭವಿಸಿ ಮುಖ್ಯಮಂತ್ರಿ ಒಂದು ಪದವಿ ತಗೊಂಡಿರಲ್ಲ ಅಷ್ಟೇ, ಎಲ್ಲ ಅನುಭವಿಸಿದ್ರು. ಬಂದಿದ್ದಾರೆ. ಈಗ ಅನುಭವಿಸಾದ್ಮೇಲೆ ಏನು ಕಳೆದ 40 ವರ್ಷದಿಂದ ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ ಆಗಿ, ಕಟ್ಟಾಳಾಗಿ, ಟ್ರಬಲ್ ಶೂಟರ್ ಆಗಿ ತಮ್ಮ ಧನ ಮನವನ್ನು ಅರ್ಪಣೆ ಮಾಡಿರುವಂಥ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಲೇಬೇಕು. ಈ ಬಾರಿ ಸರ್ಕಾರ ಬರೋಕ್ಕೆ ಡಿಕೆ ಶಿವಕುಮಾರ್ ಅವರೇ ಕಾರಣ. ಯಾಕಂದರೆ ಅವರು ಮನ ಎಲ್ಲನೂ ಅರ್ಪಣೆ ಮಾಡಿ ಕಾಂಗ್ರೆಸ್ 136 ಸೀಟ್ ಬರಬೇಕು ಅಂದರೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಬಹು ಮುಖ್ಯವಾಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ 7 ವರ್ಷ, ಡಿಕೆ ಒಪ್ಕೊಂಡಿದ್ರೆ ಅದನ್ನ ಕೊಡ್ಬೇಕು ಸರ್. ಡಿಕೆಗೆ ಒಪ್ಕೊಂಡು ಅದೇ 2.5 ವರ್ಷ ಇವತ್ತಾಯಿತು. ಅದಾದಮೇಲೆ ಸಿದ್ದರಾಮಯ್ಯವರು ಮುಂದೆ ಇಲ್ದೇ ಹಿಂದ್ಗಡೆ ಎಲ್ಲನೂ ಇವ್ರನ್ನ ಕಟ್ಕೊಟ್ಟು ರಾಜಕಾರಣ ಮಾಡೋಕ್ಕೆ ಹೋಗ್ತಾವ್ರೆ. ಯಾವುದೇ ಕಾರಣಕ್ಕೆ ಈ ರಾಜಕಾರಣ ಮಾಡಬಾರ್ದು. ದಯವಿಟ್ಟು ಹೈಕಮಾಂಡ್ ಅವರು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿ ಅವ್ರನ್ನ ಡಿಕೆ ಶಿವಕುಮಾರ್ ಅವ್ರನ್ನ ಮಾಡಬೇಕು ಅಂತ ದೇವರಲ್ಲಿ ಕೇಳ್ಕೊಂಡು 101 ಹೊಡೆಯಕ್ಕೆ ಬಂದಿದೆ.
ಇದು ಕೇವಲ ಮೈಸೂರಿನ ಕತೆ ಅಲ್ಲ. ಬಾಗಲಕೋಟೆಯಲ್ಲಿಯೂ ಡಿಕೆ ಫ್ಯಾನ್ಸ್ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಹರಕೆ ಹೊತ್ತಿದ್ದಾರೆ. 101 ತೆಂಗಿನಕಾಯಿ ಒಡೆದಿದ್ದಾರೆ. ಶನಿದೇವರ ಸನ್ನಿಧಿಯಲ್ಲಿ ತುಲಾಭಾರ. ಇನ್ನು ಪಾವಗಡದಲ್ಲಿರುವ ಶನಿದೇವರ ಸನ್ನಿಧಿಯಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ತುಲಾಭಾರ ಮಾಡಿಸಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ಬೇಡಿಕೊಂಡಿದ್ದಾರೆ. ದೇವರಗುಡ್ಡದಲ್ಲಿ ಚಾಟಿ ಸೇವೆಯ ಹರಕೆ. ಹಾವೇರಿ ಜಿಲ್ಲೆಯ ದೇವರಗುಡ್ಡದ ಮಾಲತೇಶ ದೇಗುಲದಲ್ಲಿ ಗೊರವಯ್ಯ ವೇಷ ಹಾಕಿದ ಡಿಕೆ ಶಿವಕುಮಾರ್ ಅಭಿಮಾನಿಯೊಬ್ಬರು ಚಾಟಿ ಸೇವೆಯ ಹರಕೆಯನ್ನ ಸಲ್ಲಿಸಿದ್ದಾರೆ. ದೈವ ಬಲದ ಹರಕೆ ಹಾರೈಕೆ. ಮೈಸೂರಿನಲ್ಲಿ ಅಯ್ಯಪ್ಪ ಭಕ್ತರು ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಪೂಜೆ ಮಾಡಿಸಿದ್ದಾರೆ. ಇಲ್ಲಿ ವಿಶೇಷ ಏನೆಂದ್ರೆ ಮೈಸೂರು ಸಿಎಂ ಸಿದ್ದರಾಮಯ್ಯ ಅವರ ತವರು. ಪುಣ್ಯಕ್ಷೇತ್ರ ಘಾಟಿಯಲ್ಲಿಯೂ ಸಿಎಂ ಆಗಲಿ ಎಂದು ಹಲವು ಡಿಕೆ ಅಭಿಮಾನಿಗಳು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿಸಿದ್ದಾರೆ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎನ್ನುವುದು ಅಭಿಮಾನಿಗಳ ಹರಕೆ ಹಾರೈಕೆಯಾದರೆ ಸ್ವತಃ ಡಿಕೆ ಶಿವಕುಮಾರ್ ಕೂಡ ಅಪ್ಪಟ ದೈವ ಭಕ್ತರು. ಡಿಕೆ ಶಿವಕುಮಾರ್ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು, ಸಂಕಲ್ಪ ಮಾಡಿದ್ದರು. ಅಷ್ಟೇ ಅಲ್ಲ, ಹಾಸನದ ಹಾಸನಾಂಬೆ ಎದುರು ಕೂಡ ಸಂಕಲ್ಪ ಪೂಜೆ ಮಾಡಿಸಿದ್ದರು. ತ್ರಿಪುರ ಸುಂದರಿ ಮಾತೆ ಡಿಕೆ ಶಿವಕುಮಾರ್ ಅವರಿಗೆ ಬಲಗಡೆ ಹೂ ಕೊಟ್ಟಿದ್ದಳು. ಇನ್ನು ನೊಣವಿನಕೆರೆ ಅಜ್ಜಯ್ಯ ಪೀಠವಂತೂ ಡಿಕೆ ಶಿವಕುಮಾರ್ ಅವರ ಮನೆ ದೇವರೇ ಹೌದು. ಬಹಳ ಹಿಂದಿನಿಂದಲೂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ಮಠದವರು ಹೇಳುತ್ತಲೇ ಬಂದಿದ್ದಾರೆ. ಕುಂಭಮೇಳದಲ್ಲಿ ಅಜ್ಜಯ್ಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮಾಡಿದ ಕುಂಭ ಸ್ನಾನವೇ ಇರಬಹುದು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ರಾಯರ ಮಠದಲ್ಲಿ ಮಾಡಿದ ಸಂಕಲ್ಪವೇ ಇರಬಹುದು. ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮಾಡಿಸಿದ ಹರಕೆ ಪೂಜೆಯೇ ಇರಬಹುದು. ಎಲ್ಲೆಲ್ಲಿಯೂ ಡಿಕೆ ಶಿವಕುಮಾರ್ ಅಪ್ಪಟ ದೈವ ಭಕ್ತರಾಗಿ ಪೂಜೆ ಪುನಸ್ಕಾರ ಮಾಡಿಸ್ತಾನೇ ಇದ್ದಾರೆ. ದೈವ ಬಲವೋ, ನಾಮ ಬಲವೋ, ವಚನ ಬಲವೋ. ಇದರ ನಡುವೆಯೇ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಕೆಲವು ಶಾಸಕರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಪರ ಒಂದು ಆಂದೋಲನವಂತೂ ಶುರುವಾಗಿದೆ. ಆದರೆ ಈ ಕ್ಷಣದವರೆಗೂ ಡಿಕೆ ಶಿವಕುಮಾರ್ ಹೇಳಿದ ಆ ಗುಟ್ಟು ಏನು ಅಂತ ಗೊತ್ತಾಗುತ್ತಿಲ್ಲ. ನಾವು ಒಂದು 5-6 ಜನ ಮಾತನಾಡ್ಕೊಂಡಿರೋದು ಅದು ಗುಟ್ಟಿನ ವ್ಯಾಪಾರ ಅಂತ ಹೇಳ್ತಾರೆ. ಏನು ಸರ್ ಆ ಗುಟ್ಟು ಅಂತ? ಅದನ್ನೇ ಹೈಕಮಾಂಡ್ ನೀವು ಹೇಳ್ದಂಗೆ ಕೇಳಕ್ಕೆ ಹೋಗಿದ್ದು. ಏನು ಅದು ಗುಟ್ಟಿನ ವ್ಯಾಪಾರ ಏನಾಗಿದೆ ಅದನ್ನು ಬಹಿರಂಗಪಡಿಸಿ ಅಂತ ಕೇಳಕ್ಕೆ ಹೋಗಿದ್ದು. ಅಂದರೆ ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು ಅಂತೀರಾ? ಅಲ್ವಾ, ಎಲ್ಲದಕ್ಕೂ ಅಂತಿಮ ರೂಪ ಕೊಡಬೇಕಾಗಿರೋದು ಹೈಕಮಾಂಡ್ ಅಲ್ವಾ ಸರ್? ಮೊದಲಿಗೂ ಸಹ ಕೆಲವು ಶಾಸಕರುಗಳು ದೆಹಲಿಗೆ ಹೋಗಿದ್ರು, ನೀವು ಒಂದು 5-6 ಜನ ಹೋಗಿದ್ರಿ. ಹೈಕಮಾಂಡ್ನಲ್ಲಿ ಯಾರನ್ನು ಭೇಟಿ ಆದ್ರಿ ಸರ್ ಅಂತ? ಯಾರನ್ನ ಭೇಟಿಯಾದೋ ಅಂತಕ್ಕಂಥದ್ದು ಸಮಯ ಬಂದಾಗ ಹೇಳ್ತೀವಿ, ಈಗ ಹೇಳ್ತಕ್ಕಂಥ ಸೂಕ್ತ ಅಲ್ಲ. ಇದು ದೆಹಲಿಗೆ ಹೋಗಿ ಬಂದ ಶಾಸಕರ ಒಟ್ಟಾರೆ ಮಾತು. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಸಚಿವ ಜಮೀರ್ ಅಹ್ಮದ್ ಜೊತೆ ಸತೀಶ್ ಜಾರಕಿಹೊಳಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಲ್ಲೇನಾಯ್ತು ಅನ್ನೋ ಗುಟ್ಟನ್ನು ಮಾತ್ರ ಹಾಗೆಯೇ ಇಟ್ಟಿದ್ದಾರೆ. ನಾನು ಸತೀಶು ಬಹಳ ಆತ್ಮೀಯ ಸ್ನೇಹಿತರು. ನಾನು ಪ್ರೆಸಿಡೆಂಟು, ನನ್ನ ವರ್ಕಿಂಗ್ ಪ್ರೆಸಿಡೆಂಟು. ಇಬ್ಬರಿಗೂ ಬಾಂಧವ್ಯ ಚೆನ್ನಾಗಿದೆ. ಇಬ್ರು ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿದೀವಿ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ದುಡಿತಾ ಇದ್ದಾರೆ.
ಸೊ ಮುಂದುವರಿಸ್ಕೊಂಡು ಆ ಕೆಲಸನ ನಾವು ಹೋಗ್ತೇವೆ. ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್. ಐ ಆಮ್ ಆಲ್ಸೋ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ವರ್ಕಿಂಗ್ ಹಿಯರ್ ಲಾಸ್ಟ್ 6 years. ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್. ನೋ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ. ಸೊ ಆಲ್ವೇಸ್ ಐ ವರ್ಕ್ ಆನ್ ಕಲೆಕ್ಟಿವ್ ಲೀಡರ್ಶಿಪ್. ಫೈನಲ್ ಆಗಿ ಡಿಕೆ ಶಿವಕುಮಾರ್ ಗುಟ್ಟು ಬಿಟ್ಟು ಕೊಡ್ತಾನೇ ಇಲ್ಲ. ಆಗಿರೋ ಅಗ್ರಿಮೆಂಟ್ ಏನು ಅಂತಾನೂ ಹೇಳ್ತಾ ಇಲ್ಲ. ತಮ್ಮ ಪರ ಮಾತನಾಡುವವರಿಗೆ ಬ್ರೇಕ್ ಕೂಡ ಹಾಕ್ತಿಲ್ಲ. ವಿರೋಧ ಮಾತನಾಡೋರಿಗೆ ರಿಯಾಕ್ಟ್ ಕೂಡ ಮಾಡ್ತಿಲ್ಲ. ಇದರ ನಡುವೆಯೂ ಅವರು ನಂಬಿರೋದು ಎರಡೇ. ಅವರು ನಂಬುವ ದೇವರು ಮತ್ತು ಆರಾಧಿಸುವ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ದೇವಸ್ಥಾನವನ್ನ. ಆ ದೇವರು ವರ ಕೊಡ್ತಾನಾ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.